ಹಲೋ. ಸರ್ ನಮಸ್ಕಾರ. ನಾನು ಸಮಿತ್ ಕರ್ನಾಟಕ ಬೆಂಗಳೂರು ಆಫೀಸಿಂದ ಮಾತಾಡ್ತಾ ಇದ್ದೀನಿ, ಚನ್ನವೀರ್ ಸಗರ್ನಾಳ. ಹೇಳಿ. ಹೇಗಿದ್ದೀರಿ ಸರ್, ಆರೋಗ್ಯವಾ? ಮುಂದೆ ಆರಾಮದೇನ್ರಿ? ಈಗ ಸಿ ಟಿ ರವಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ವಿವಾದ ಅಥವಾ ಗಲಾಟೆ ಏನ್ ಸದನದ ಒಳಗೆ ಮೇಲ್ಮನೆಯಲ್ಲಿ ನಡೀತು, ಆ ಬಗ್ಗೆ ನಿಮ್ಮ ಗಮನಕ್ಕೆ ಏನೆಲ್ಲ ಅಂಶಗಳು ಬಂದಿದೆಯಾ ಸರ್? ನಾನು ಮೊದಲು ಏನಾಯ್ತು ಅಂದ್ರೆ 10 ಗಂಟೆಗೆ ಸದನ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ ನಂತರ ಪ್ರಶ್ನೋತ್ತರಗಳು ಲಿಖಿತ ಮೂಲಕ ಎಲ್ಲ ಜೀರೋ ಆದ ನಂತರ ಕಾಂಗ್ರೆಸ್ ಕಡೆಗೆ ಏನ್ ಮಾಡಿದ್ರು ಅಂದ್ರೆ ಈ ಅಂಬೇಡ್ಕರ್ ಅವ್ರಿಗೆ ಶಾ ಅವರು ಏನು ಕೇಂದ್ರ ಗೃಹ ಮಂತ್ರಿಗಳು ಕ್ಷುಲ್ಲಕ ಮಾತಾಡ್ಯಾರ. ಅದಕ್ಕೆ ಪ್ರತಿಭಟನೆಯನ್ನು ನಡೆಸಿದ್ರು ಅವರು. ಪ್ರತಿಭಟನೆ ನಡೆಸಿದ ಕೂಡಲೇ ಇವರು ಬಿಜೆಪಿ ಅವರು ನಡೆಸಿದ್ರು. ಅಂಬೇಡ್ಕರ್ ಅವ್ರದ್ದು ವಾದ ನಡೆಸಿ ಸದನದಾಗ ಏನು ಆಗಲಿಲ್ಲ. ಅವಾಗ ನಾ ಏನ್ ಮಾಡಿದೆ, ಸದನವನ್ನ 10 ನಿಮಿಷವರೆಗೆ ಮುಂದೂಡಿದೆ. 10 ನಿಮಿಷ ಮುಂದೂಡಿದೆ ರೀ. ಇದು ಎಲ್ಲ ಗಲಾಟೆ ಕಡಿಮೆ ಆಗಿದೆ ಅಂತೇಳಿ. ಮತ್ತಾಗಲೇ ನಾ ಮುಂದೂಡಿಕಿಂತ ಮೊದಲ ಕೇಂದ್ರ ಸಚಿವರು ಈ ಮನೆ ಸದಸ್ಯರಲ್ಲ, ಇಲ್ಲ ಅವ್ರಿಗೆ ಹೇಳಕ್ಕೆ ಯಾವುದನ್ನು ಡಿಪೆಂಡ್ ಮಾಡ್ಕೋದಿಲ್ಲ. ಅದಕ್ಕೆ ನಾ ಏನಂದೆ ಅಂದ್ರೆ ಇದನ್ನ ನಾನು ತಿರಸ್ಕಾರ ಮಾಡೀನಿ ಅಂತೇಳಿ ಹೊರಗೆ ಬಂದೆ. ನಾ ಅಡ್ಜರ್ನ್ ಮಾಡಿ ತಿರಸ್ಕಾರ ಮಾಡಿದೆ. ಬಂದ ನಂತರ ನಾ ಬಂದು ಚೇಂಬರ್ ಕುಂತಿದ್ದೆ. ಅವಾಗ ಅದ ಹೌಸ್ ಅಡ್ಜರ್ನ್ ಆದಾಗ ಅವರು ಗಲಾಟೆ ಆಯ್ತು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ರವಿ ಏನೋ ರಾಹುಲ್ ಗಾಂಧಿಗೆ ಏನೋ ಅಂದ, ಇವ್ರಿಗೆ ಅಂದ್ರು, ಅವ್ರವ್ರು ಆತು. ಒಟ್ಟು ಅವ್ರು ಏನಂದ್ರೆ ಕೊಲೆಗಡಕ ಅದೆಲ್ಲ ಇದು ಬಂತಲ್ಲ, ಇದೆಲ್ಲ ನಡೀತ್ರಿ. ಇದು ನಡೆದಾಗ ನಾಳೆ ಇರ್ಲಿಲ್ರಿ ಸದನದಾಗ. ಆಮೇಲೆ ಹಾಫ್ ಆನ್ ಅವರ್ ಆದ ನಂತರ ಅದು ಗಲಾಟೆ ನಡೆದೈತಿ. ನಮ್ಮ ಸೆಕ್ರೆಟರಿ ನಮ್ಮ ಸ್ಟಾಫ್ ಹೇಳಿದ್ರು, ಸರ್ ಅವ್ರು ಗುದ್ದಾಡ ಇದ್ದಾರ್ರಿ, ಒಳಗೆ ಹೌಸ್ಗೆ ಹೋಗುದು ಬೇಡ ಅಂತಂದ್ರು. ನಾವು ಕುಂತೀವಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ನನಗೊಂದು ಕಂಪ್ಲೇಂಟ್ ಕೊಡ್ರಿ, ಹಿಂಗ್ ಸಿ ಟಿ ರವಿ ಅನ್ನವ ನನ್ನ ಮೇಲೆ ಅವಾಚ್ಯ ಶಬ್ದ ನಿಂದನೆ ಮಾಡ್ಯಾನ, ಬರ್ದ ಕೊಟ್ಟಾರ ರೈಟಿಂಗ್ನಾಗ ಎಲ್ಲ ಅದಾವ, ಇಲ್ಲಿ ಯಾರು ಕಳಿಸಿ ನೀವು ಕೊಟ್ಟ ಬಿಡ್ತೀನಿ. ಎಲ್ಲ ರೈಟಿಂಗ್ದಾಗ ಅದಾವು. ಅದಕ್ಕೆ ಇದನ್ ಮಾಡಿದ್ರು ಅವ್ರು, ಏನು ಈ ತರ ನಮಗ ಅಂದ್ರೆ ಬೈದ್ರು ಅಂತೇಳಿ ಹೇಳಿದ್ರಿ. ಆಕಿ ರೈಟಿಂಗ್ದಾಗ ಕಂಪ್ಲೇಂಟ್ ಕೊಟ್ರು. ರೈಟಿಂಗ್ದಾಗ ಕಂಪ್ಲೇಂಟ್ ಕೊಟ್ಟ ನಂತರ ನಾನು ಆಯ್ತಮ್ಮ ನೋಡ್ತೀನಿ, ಸ್ವಲ್ಪ ಎಮೋಷನ್ದಾಗಿದ್ರು ಅವರು. ಎಮೋಷನ್ದಾಗಿ ನೀವು ಬೇಡ, ನಾನು ನೋಡ್ತೀನಿ, ನೋಡಿ ಸರಿಪಡಿಸು ಅಂತ ಹೇಳಿದ್ ನಾನು. ಹೇಳಿದ ನಂತರ ಅವರು ಅಷ್ಟಕ್ಕ ಅವ್ರು ಇದನ್ನ ಕಂಪ್ಲೇಂಟ್ ಕೊಟ್ಟು ಹೊರಗೆ ಮತ್ತೆ ಒಳಗೆ ಹೋದ್ರು ಸದನದಾಗ. ಸದನ ಹೋದ ನಂತರ ತದನಂತರ ಸಿ ಟಿ ರವಿ ಬಂದ್ರಿ. ಸಿ ಟಿ ರವಿ ನಾ ಕರ್ಸಿದೆ. ಕರೆಸಿ ಹಿಂಗ್ ನೀವು ಲಕ್ಷ್ಮೀ ಈ ತರ ಮಾತಾಡಿ ಅಂತ, ಮತ್ತ ಇದು ಹೆಂಗ್ ನೀನು ಸದನ ಇದ್ದಿದ್ದೆಲ್ಲ ಆದ್ರೂ ಸಹಿತ ನೀವು ಮಾತಾಡಿದ್ದು ಯಾಕೆ ಸರಿ ಏನಿದು, ಮಾತಾಡಬಾರ್ದಲ್ಲ ಅಂತಂದಿ. ಆಮೇಲೆ ಇಲ್ಲ ಸರ್ ನಾ ಮಾತಾಡಿಲ್ಲ, ಅವರೇ ನನಗೆ ಉಲ್ಟಾ ಕೊಲೆಗಡಕಂದ್ರು, ಹಂಗಂದ್ರು ಹಿಂಗಂದ್ರು. ಅದಕ್ಕೆ ನಾನು ಅದಕ್ಕೆ ಕೊಲೆಗಡಕ ಅಂದಾಗ ಅವ್ ಕೊಲೆಗಡಕಂದ್ರು. ಅದಕ್ಕೆ ನಾನು ಏನೋ ಮಾತಾಡಿದೆ ಅಂತ ಹೇಳವ. ಆದ್ರೆ ಈ ವರ್ಡ್ನ ಅಂದಿಲ್ಲ ಅಂತ ಅಂದ. ಅಂದಿಲ್ಲ ಅಂದ್ಕೂಡ ಮತ್ತೆ ನಮಗೆ ಏನ್ ಮಾಡೋದು, ಕಡೆಕ ಅವ್ರಿಬ್ರು ಅವ್ರನ್ನೂ ಕರ್ಸಿದ್ನಿ, ಅವ್ರನ್ನೂ ಕರ್ಸಿನ್ರಿ. ನಮ್ಮಿಬ್ರು ಸೆಕ್ರೆಟರಿಗಳಿದ್ರಿ. ಆಮೇಲೆ ಒಂದಿಷ್ಟು ಮಂದಿ ನಾನು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ತೆಗೆದು ನೋಡಿದೆ ರೀ. ತೆಗೆದು ಅವ್ರಿಗಿಬ್ಬರಿಗೆ ಹೇಳಿದೆ. ಇಬ್ಬರು ಅವ್ರು ಏನಂದ್ರು, ನಮ್ಮ ಇದರಿಂದ ನಾನು ಹಿಂದೆ ಹೋಗುದಿಲ್ಲ ಅಂತ ಹೇಳಿದ್ರು ಅವ್ರು. ನಾವೇನು ಇದನ್ನು ಕೊಟ್ಟಿವಿ ಅದರಿಂದ ನಾನು ಹಿಂದೆ ಹೋಗುದಿಲ್ಲ ಅಂತ ಹೇಳಿದ್ರು ಅವರು. ಬಸವರಾಜ ಹೊರಟ್ಟಿ ಅವರು ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಜಟಾಪಟಿ ವಿಚಾರ ಇದು ಮುಗಿದ ಅಧ್ಯಾಯ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಯಾವಾಗ ಅಂದ್ರಿ, ಈಗ ನಿನ್ನೆ ಅದ್ರಿ 22ನೇ ತಾರೀಕು ಅದಂತೂ. 22ನೇ ತಾರೀಕು ಬಂದಾಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ. ಅವ್ರು ಇವರು ಸಿಒಡಿಗೆ ಹಾಕ ನಿನ್ನೆ ರೀ ಸಿಒಡಿಗೆ ಹಾಕಿದ್ರು ಅವರು. ಸಿಒಡಿ ಹಾಕಿದ್ರು ಕೂಡ ಅವ್ರು ನನಗೆ ಇವ್ರು ಕೇಳಿದ್ರು, ಯಾರು ಮಾಧ್ಯಮದವ್ರು ಕೇಳಿದ್ರು. ನಮ್ಮಲ್ಲಿ ಅದು ಮುಗಿದ ಅಧ್ಯಾಯ. ಯಾಕಂದ್ರೆ ಹೌಸ್ ನಾವು ಅನಿರ್ದಿಷ್ಟ ಅವಧಿವರೆಗೆ ಮುಂದೆ ಹಾಕಿದ ನಂತರ ನಮ್ದು ಏನು ಬರಂಗಿಲ್ಲ, ನಮ್ ಮುಗೀತಿ. ಸರ್ಕಾರ ಮತ್ತು ಅವ್ರೇನು ಪೊಲೀಸರು ಅವ್ರಿಗೆ ಸಂಬಂಧಪಟ್ಟ, ನಮಗೇನು ಸಂಬಂಧ, ನಮ್ಮಲ್ಲಿ ಅದು ಮುಗಿದ ಅಧ್ಯಾಯ ನಮ್ಮ ಇದರಲ್ಲಿ. ಮತ್ತೆ ಏನಾರು ಇವ್ರು ಯಾರು ಇಬ್ರು ಕಂಪ್ಲೇಂಟ್ ಕೊಟ್ರು ಮತ್ತೆ ಹೊಸದಾಗಿ, ಅವಾಗ ನಾವು ವಿಚಾರ ಮಾಡಿ ನಮ್ಮದೇ ಆದಂತ ನಿಯಮಗಳು ಇರ್ತಾವೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ವಿ. ಅಂದ್ರೆ ಪೊಲೀಸರು ಅಂದ್ರೆ ಅಲ್ಲಿ ಬೆಳಗಾವಿ ಎಸ್ ಪಿ ಅವರು ನಿಮಗೆ ಪತ್ರ ಬರೆದಿದ್ದಾರಂತೆ, ಹೀಗೆ ನಾವು ಹಾಜರು ಮಾಡಬೇಕು ಅನುಮತಿ ಕೊಡಿ ಅಂತ ಹೇಳಿ. ಆದ್ರೆ ನೀವು ಅದಕ್ಕೆ ಅನುಮತಿ ಕೊಡಕ್ ಬರೋದಿಲ್ಲ ಅಂತ ಹೇಳಿದ್ರಂತೆ. ಈಗ ನಾ ಏನಂತೀನ್ರಿ, ಅವರು ಪತ್ರ ಬರ್ದಾರಿ ನಮಗ. ಅವ್ರ ಪತ್ರ ಇಲ್ಲೇ ಐತಿ ನೋಡ್ರಿ, ನನ್ನ ಕಡೆ ಐತಿ. ಕೇಳ್ಯಾರ ಅವ್ರು. ನಾನು ಅದನ್ನ ಕಾರ್ಯದರ್ಶಿ ಬರೆದ, ಸದನ ನಡೆಯಲಾರದಾಗ
ಸಮಯದಲ್ಲಿ ಸದರಿ ಪೊಲೀಸ್ನವರು ಯಾವ ರೀತಿ ಪಂಚನಾಮ ಮಾಡಲು ಸಾಧ್ಯ, ನಾನು ಮಾಹಿತಿ ಕೊಡಿ ಅಂತ ನಾನು ಸೆಕ್ರೆಟರಿ ಬರ್ತೀನಿ ರೀ. ನಮ್ಮ ಸೆಕ್ರೆಟರಿಗೆ ಯಾಕಂದ್ರೆ ಈ ಪಂಚನಾಮ ಏನ್ ಮಾಡ್ತಾರೆ ಅವ್ರು, ಯಾಕಂದ್ರೆ ಎಲ್ಲ ಮುಗಿದೈತಿ ಹೋಗೈತಿ, ಕುರ್ಚಿ ಟೇಬಲ್ ಅಟ್ಟದ ಅಲ್ಲಿ ಹೆಂಗ್ ಪಂಚನಾಮ ಮಾಡ್ತಾರ ನಂದು. ಆದ್ರೂ ಸಹಿತ ನಾನು ನಮ್ಮ ಸೆಕ್ರೆಟರಿ ಬರ್ತೀನಿ ಯಾವ ರೀತಿ ಇದನ್ನ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಈಗ ಮೇಲ್ಮನೆಯ ಕಸ್ಟೋಡಿಯನ್ ಅಂದ್ರೆ ಸಭಾಪತಿ ಅವರೇ, ಅಂದ್ರೆ ತಾವೇ ಇರ್ತೀರಿ. ಅಲ್ಲಿ ಏನೇ ಘಟನೆಗಳು ನಡೆದ್ರು ಕೂಡ ಅದಕ್ಕೆಲ್ಲ ತಾವು ಉತ್ತರ ಕೊಡ್ಬೇಕಾಗತ್ತೆ ಒಂದು, ಮತ್ತು ಅದನ್ನ ತಮ್ಮ ಕಸ್ಟೋಡಿಯಲ್ಲಿ ಇರುತ್ತೆ, ತಾವೆಲ್ಲ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಈಗ ಸಿ.ಟಿ. ರವಿ ಅವರು ಆರೋಪ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಹಲ್ಲೆ ನಡೀತು ಅಂತ ಹೇಳಿ, ಅದಕ್ಕೆ ಯಾರು ಹೊಣೆ ಸರ್? ಅದಕ್ಕೆ ನೀವೇ ಉತ್ತರ ಕೊಡ್ಬೇಕಾಗತ್ತೆ. ಈಗ ಹಲ್ಲೆ ನಡೆದಿದೆ ಅಂದ್ರ ನೋಡಿ ನಿಮ್ಗೆ ಹೇಳ್ತೀನಿ, ಸಿ.ಟಿ. ರವಿ ತಾರಪ್ಪ, ಸಿ.ಟಿ. ರವಿ ನನಗೊಂದು ಪತ್ರ ಬರದಾರಿ. ಹಲ್ಲೆ ನಡೆದದ್ದು ನಮ್ಮ ಸದನ ಒಳಗಲ್ರಿ, ಅದು ಹೊರಗಡೆ. ಅದಕ್ಕೆ ನಮಗೇನ್ ಸಂಬಂಧ ಬರಂಗಿಲ್ಲ. ಅದು ಅವ್ರು ಸ್ಟ್ರೈಕ್ ಮಾಡುವಾಗ ಅವ್ರು ಪೊಲೀಸ್ ಹಿಡ್ಕೊಂಡೋದ್ರು ಹೋದ್ರು, ಅವೆಲ್ಲ ಮುಂದಿನ ಡೆವಲಪ್ಮೆಂಟ್ ನಮ್ಗೆ ಸಂಬಂಧ ಇಲ್ಲ. ಅವು ನಮ್ಮಲ್ಲಿ ಏನಾಯ್ತಂದ್ರೆ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಸಂವಿಧಾನದ ತಮಗೆ ಗೊತ್ತಿದೆ ಕಾನೂನು, ಸಂವಿಧಾನದ ಆರ್ಟಿಕಲ್ 194 ಪ್ರಕಾರ ಸದನದ ಒಳಗೆ ಒಂದೊಮ್ಮೆ ಅಪರಾಧಿಕ ಕೃತ್ಯ ನಡೆದರೆ ಅದನ್ನ ಮೆಹಜರು ನಡೆಸೋದಕ್ಕೆ ಅಥವಾ ವಿಚಾರಣೆ ನಡೆಸೋದಕ್ಕೆ ಸಕ್ಷಮ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರವಿದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಇದೇ ಅಲ್ಲ ಅವ್ರು ಅವಾಗ ಮಾಡ್ಬೇಕಾಗಿತ್ತು, ನೆಕ್ಸ್ಟ್ ಅವತ್ತರಣ ಮಾಡ್ಬೇಕಾಗಿತ್ತು ಮಧ್ಯಾಹ್ನ ಮೇಲೆ. ಈಗ ಅವ್ರು ಮಾಡ್ತೀವಿ ಅಂತ ಈಗ ಏನಂತ ಮಾಡ್ತಾರೆ ಅವ್ರು? ಇಲ್ಲಿ ಯಾರು ಇರ್ತಾರೆ ಮಾಡಕ್? ಅಲ್ಲ, ಅದು ಪ್ರಶ್ನೆ ಅದು ಬೇರೆ ಆಯ್ತು. ತಾವು ಅನುಮತಿ ಕೊಡೋದಿಲ್ಲ, ಇದು ಮುಗಿದ ಅಧ್ಯಾಯ ಅಂತ ತಾವು ಹೇಳಿದ್ರಿ. ಈಗ ಮುಗಿದ ಅಧ್ಯಾಯ ಒಂದೇ ನಿಮಿಷ ಸರ್, ಪ್ರಶ್ನೆ ಮುಗಿಸ್ಬಿಡ್ತೇನೆ. ಸುಪ್ರೀಂ ಕೋರ್ಟ್ ನ ಅವತ್ತಿನ ಚಂದ್ರಚೂಡ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಅವರ ತೀರ್ಪಿನಲ್ಲಿ ಸೊರೆನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಲ್ಲಿ ಈ ಒಂದು ಉಲ್ಲೇಖ ಇದೆ ತಮ್ಮ ಗಮನಕ್ಕೆ. ಆಯ್ತು, ಈಗ ನಾವು ಮಾಡಿವಿ. ನಮ್ಮ ಸೆಕ್ರೆಟರಿ ಅವರಿಗೆಲ್ಲ ನಾವು ನಿನ್ನೆ ಕುಂತು ಇವ್ರು ನಮ್ಮೇನು ಲಾ ಅಂಡ್ ಪಾರ್ಲಿಮೆಂಟ್ ಅಫೇರ್ಸ್ ಸೆಕ್ರೆಟರಿ ಶ್ರೀಧರ, ನಮ್ಮ ಸೆಕ್ರೆಟರಿ 2 AG ಅವರೆಲ್ಲರೂ ಕೂಡ ಮಾತಾಡಿ, ಅದಕ್ಕೆ ಇವತ್ತು ನಾನು ಸ್ಟೇಟ್ಮೆಂಟ್ ನೋಡಿರ್ಬೋದು. ನೀವು ಹಂಗೆ ಕೊಡಬೇಕಂತ ಪರಿಸ್ಥಿತಿ ಬಂದ್ರೆ ಕೊಡಬಹುದು ಅಂತ ವಿಚಾರ ಮಾಡ್ತೀವಿ ಅಂತ ಹೇಳಿ ನಾನು. ಸರಿ, ಈಗ COD ತನಿಖೆಗೆ ತಮ್ಮ ವ್ಯಾಪ್ತಿಗೆ ಅದು ಬರಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು, ಯಾಕಂದ್ರೆ ಗವರ್ಮೆಂಟ್ ಅದನ್ನ ನಡೆಸುತ್ತೆ. ಈಗ ತಾವು ಅನುಮತಿ ಕೇಳಿದ್ರೆ, ಪೊಲೀಸ್ನವರು ಅನುಮತಿ ಕೇಳಿದ್ರೆ ಈ ಸದ್ಯಕ್ಕೆ ತಾವು ಕೊಡ್ತೀರಿ? ಅದೇ ಈಗ ಸದ್ಯ ನಾ ಏನ್ ಮಾಡಿದ್ರೆ ಈಗ ನಾವು ಭಾಳ ತರ್ಸೀವ್ರಿ. 1929 to 30 ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಸಸ್ ದಿ ಜಡ್ಜ್ ಆಫ್ ದಿ ಯಾರು ಸೆಕ್ಯೂರಿಟಿ ಮೇಜರ್ಸ್ ಇವೆಲ್ಲ ಅದಾವ, ನಮ್ಮ ಕಡೆ ಅದಾವ್ರಿ, ತರ್ಸೀವಿ. ಇದ್ರ ಸಾಧಕ ಬಾಧಕ ನೋಡಿ ನಾವು ಏನ್ ಮಾಡ್ಬೇಕಂತ ಮಾತಾಡಿ ನಾವು ಅದಕ್ಕೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ, ಅದರಿಂದ ಏನಾರ ಎಲ್ಲ ತೊಂದರೆ ಆಗತ್ತೆ ಅಂದ್ರೆ ನಾವು ಕೊಡ್ತೀವಿ. ಅದನ್ನ ಮೇಜರ್ ಮಾಡಕ್ ನಾನ್ ನಿಮ್ಮನ್ನ ಕೇಳ್ತೀನಿ. ಈಗ ಮೇಜರ್ ಏನಂತ ಮಾಡ್ತಾರೆ ಅವರು? ಯಾರು ಇಲ್ಲ ಅದರಲ್ಲಿ. ಅಂದ್ರೆ ಅವರು ಆ ಘಟನಾ ಸ್ಥಳದಲ್ಲಿ ಮೇಜರ್ ನಡೆಸೋದ್ರೆ ತಾವು ಹಿರಿಯರು, ತಮಗೆಲ್ಲ ಗೊತ್ತಿರುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೊಂದ್ಕೊಂಡಿದ್ದಾರೆ, ಅವ್ರಿಗೆ ಅಶ್ಲೀಲ ಪದವನ್ನ ಬಳಸಿದ್ದಾರೆ, ಅವ್ರನ್ನು ಕರ್ಕೊಂಡ್ ಬರ್ತಾರೆ. ಎಲ್ಲಿ ನಡೀತು, ಏನ್ ನಡೀತು, ಹೇಗ್ ಮಾತಾಡಿದ್ರು, ನೀವೇ ಅದು ಆ ರೀತಿ ಆದ್ರೆ ನಾವು ಅದನ್ನ ಕೊಡ್ಲಿಕ್ಕೆ ನಮ್ಮದೇ ಆದಂತ ನೇಮಗಳು ಕೊಡ್ತೀವಿ. ಯಾಕೆಂದ್ರೆ ಸ್ವತಃ CM ಅವರೇ ಇದನ್ನ ಹೇಳಿದ್ದಾರೆ, ಇದು ಕ್ರಿಮಿನಲ್ ಅಫೆನ್ಸ್ ಅಂತ 3 ಸಲ ಹೇಳಿದ್ದಾರೆ ಅವರು. ಒಂದೊಮ್ಮೆ ಸಿವಿಲ್ ಮ್ಯಾಟರ್ ನಲ್ಲಿ ಆದ್ರೆ ನೀವು ರೂಲಿಂಗ್ ಕೊಟ್ಟ ಮೇಲೆ ಅದನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾವುದೇ ಸದನದ ಒಳಗೂ ಮತ್ತೆ ಏನ್ ಹೇಳ್ತಾರಲ್ಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಒಳಗಡೆ ನಡೆದಿದ್ದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ಆ ಒಂದು ಇಮ್ಯುನಿಟಿ ಇದೆ. ಆದ್ರೆ ಕ್ರಿಮಿನಲ್ ಮ್ಯಾಟರ್ ಬಂದಾಗ ಅದು ಅಪ್ಲೈ ಆಗೋದಿಲ್ಲ, ಇಮ್ಯುನಿಟಿ ಬರೋದಿಲ್ಲ ಅನ್ನುವಂಥದ್ದು. ಆಗೋದಿಲ್ಲ ಅಂದ್ರೆ ಕಾನೂನು ಬಿಟ್ಟು ನಾವೇನಿಲ್ರಿ, ಕಾನೂನು ಪ್ರಕಾರ ಇದ್ರೆ ನಾವು ಕೊಡ್ತೀವಿ. ಕಾನೂನು ಪ್ರಕಾರ ಇದ್ರೆ ನೀವೆಲ್ಲ ಹೇಳ್ತಿರಲ್ಲ, ಇದನ್ನ ಹೇಳಿದ್ರೆ ನಮ್ದೇ ಆದಂತ ನಮ್ಮ ಇದಾವು ನಾವು ಮಾಡಿ. ವಿಶೇಷಾಧಿಕಾರದಲ್ಲಿ ಕೆಲವು ಮುಖ್ಯವಾದವು ಇರ್ತಾವ, ಪೂರ್ವ ನಿದರ್ಶನ ಮೇಲೆ ಆಧಾರಿತವಾಗಿರುವ ವಿಶೇಷಾಧಿಕಾರಿಗಳು ಸದನ ಸದಸ್ಯರನ್ನು ಅಥವಾ ಅಧಿಕಾರಿಯನ್ನು ಸದನ ಅನುಮತಿ ಇಲ್ಲದೆ ಕಾನೂನು ನ್ಯಾಯಾಲಯ ಸದನ ವ್ಯವಹರಿಸಲು ಸಂಬಂಧಿಸಿದ ಯಾವುದೇ ಸಾಕ್ಷಿಯನ್ನು ನೀಡಲು ಅಥವಾ ಯಾವುದೇ ದಾಸ್ತಾವೇನು ಒದಗಿಸಲು ಒತ್ತಾಯ ಮಾಡಲಾಗುವುದು. ಇಲ್ಲಿ ಹೇಳ್ಯಾರ, ಇಲ್ಲೆಲ್ಲ ತರಿಸಿ ನಾನು ಎಲ್ಲ ತರಿಸಿ ಓದಿನಿ. ಹಂಗ ಒಂದ್ ವೇಳೆ ಇದರಲ್ಲಿಂದನ ತೊಂದರೆ ಆಕ್ಕಿತ್ತಂದ್ರ ಅವ್ರನ್ನ ಕರ್ಕೊಂಡೋಗಿ ಅವ್ರು ಮಾಡ್ತಿದ್ರೆ ನಾವು ಕೊಡಾಕ ತಯಾರಿದ್ದೀವಿ.